ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ವಿವಾದ ವಿಚಾರವಾಗಿ ಸರ್ಕಾರದ ನಿರ್ಧಾರದಿಂದ ಹಿಂದುಳಿದ ವರ್ಗಕ್ಕೆ ಇದೀಗ ಟೆನ್ಷನ್ ಶುರುವಾಗಿದೆ ಅನ್ನುವಂಥದ್ದು ಮತಾಂತರಗೊಂಡಿರುವವರಿಗೂ ಕೂಡ ಜಾತಿ ನಮೂದಿಸುವುದಕ್ಕೆ ಅವಕಾಶವನ್ನ ಕೊಡ್ತಾರೆ. ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಆಗ್ತಿರುವಂತಹ ಒಂದು ವಿವಾದ ಮತಾಂತರಗೊಂಡಿರುವವರಿಗೂ ಕೂಡ ಜಾತಿ ನಮೂದಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತಾ. ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿಗಳ ಪ್ರಸ್ತಾಪ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಮೀಸಲಾತಿ ವಿಚಾರಕ್ಕೆ ತೊಡಕು ಉಂಟಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸದ್ಯಕ್ಕೆ ಕ್ರಿಶ್ಚಿಯನ್ ಜೊತೆ ಜಾತಿ ಸೇರಿಸುವ ಮೀಸಲಾತಿಗೆ ಅಡ್ಡಿ ಪಡಿಸಲಾಗುತ್ತಾ. ದಲಿತ ಹಿಂದೂಗಳಿಗೆ ವರ್ಗಗಳ ವಿಚಾರವಾಗಿ ಆಗಿರ್ಬೋದು, ಹಿಂದುಳಿದ ಸಮುದಾಯಗಳಲ್ಲಿ ಆತಂಕ ಹೆಚ್ಚಿಗೆ ಆಗ್ತಾ ಇದೆ ಈ ಒಂದು ಬೆಳವಣಿಗೆಯಿಂದಾಗಿ. ಸೊ ಮೀಸಲಾತಿಗೆ ದಶಕಗಳಿಂದ ಕೂಡ ಜಟಾಪಟಿ ನಡೀತಾ ಇರುವಂಥದ್ದು ಗೊತ್ತಿರುವಂತಹ ವಿಚಾರ. ಸೊ ಇದೇ ಹೊತ್ತಲ್ಲಿ ಕ್ರಿಶ್ಚಿಯನ್ಗೆ ಬಲ ತುಂಬುತ್ತಾ ಈ ಒಂದು ಸಮೀಕ್ಷೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ವಿವಾದ ಉಂಟಾಗ್ತಾ ಇರುವಂಥದ್ದು. ಸೊ ಈ ವಿಚಾರವಾಗಿ ಇದೀಗ ಸರ್ಕಾರದ ನಿರ್ಧಾರದಿಂದ ಹಿಂದುಳಿದ ವರ್ಗಕ್ಕೆ ಟೆನ್ಷನ್ ಶುರುವಾಗಿದೆ. ಮತಾಂತರಗೊಂಡವರಿಗೂ ಕೂಡ ಜಾತಿ ನಮೂದಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆಯಂತೆ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳ ಪ್ರಸ್ತಾಪ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಮೀಸಲಾತಿ ವಿಚಾರಕ್ಕೆ ಇದರಿಂದಾಗಿ ತೊಡಕು ಉಂಟಾಗುತ್ತಾ. ಈಗ ಆಲ್ರೆಡಿ ಹಿಂದುಳಿದ ವರ್ಗದವರಿಗೆ ಒಂದು ರೀತಿಯಾಗಿ ಟೆನ್ಷನ್ ಶುರುವಾಗಿರುವಂಥದ್ದು. ಸೊ ಮಧ್ಯದಲ್ಲಿ ಕ್ರಿಶ್ಚಿಯನ್ ಜಾತಿಗಳ ಒಂದು ಹೆಸರನ್ನು ಸೇರ್ಪಡೆಗೊಳಿಸಿರೋದ್ರಿಂದ ಹಿಂದುಳಿದ ವರ್ಗದವರಿಗೆ ಅಂದರೆ ಒಂದು ರೀತಿಯಾಗಿ ಎಲ್ಲಿ ಮತ್ತೆ ತೊಂದರೆಗಾಗುತ್ತೋ ಪ್ರಾಬ್ಲಮ್ ಆಗುತ್ತೋ ಅನ್ನುವಂತಹ ಒಂದು ಟೆನ್ಷನ್ ಶುರುವಾಗಿದೆ. ಮೀಸಲಾತಿಗೆ ದಶಕಗಳಿಂದಲೂ ಕೂಡ ನಡೀತಾ ಇರುವಂತಹ ಒಂದು ಜಟಪಟಿ ಗೊತ್ತಿರುವಂತಹ ವಿಚಾರ. ಸೊ ಇದೇ ಹೊತ್ತಲ್ಲಿ ಈ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇದು ಕ್ರಿಶ್ಚಿಯನ್ ಧರ್ಮಕ್ಕೆ ಒಂದು ರೀತಿಯಾಗಿ ಬಲ ತುಂಬೋದಕ್ಕೆ ಈಡ್ ಮಾಡಿಕೊಡುತ್ತಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ, ಪ್ರಶ್ನೆಗಳು ಎದುರಾಗ್ತಾ ಇದೆ. ಸರ್ಕಾರದ ನಿರ್ಧಾರದಿಂದ ಇದೀಗ ಹಿಂದುಳಿದ ವರ್ಗಕ್ಕೆ ತಲೆ ಬಿಸಿ ಆಗಿರುವಂಥದ್ದು. ಮತಾಂತರಗೊಂಡವರಿಗೂ ಕೂಡ ಜಾತಿಯನ್ನ ನಮೂದಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸೊ ಜಾತಿ ಜನಗಣತಿ ವಿಚಾರವಾಗಿ ಇದೀಗ ಪಟ್ಟನ್ನು ಹಿಡಿದು ಕೂತ್ಕೊಂಡಿದ್ರು. ಒಂದಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇತ್ತು. ಏನು ಕಾಲಂನಲ್ಲಿ ಒಂದೇ ಕಾಲಂನಲ್ಲಿ ಕ್ರಿಶ್ಚಿಯನ್ನ ಹೆಸರುಗಳು ಹಾಗೆ ಜಾತಿಯ ಹೆಸರುಗಳನ್ನು ಮತ್ತೆ ಅದರ ಮಧ್ಯದಲ್ಲಿ ಹಿಂದೂಗಳ ಹೆಸರುಗಳನ್ನು ಸೇರಿಸಿರೋದಕ್ಕಾಗಿ ಆಕ್ಷೇಪ ಕೂಡ ವ್ಯಕ್ತ ಆಗ್ತಾ ಇತ್ತು. ಅದರ ಲಿಸ್ಟನ್ನು ತೆಗಿಬೇಕು ಅಂತ ಹೇಳಿಬಿಟ್ಟು ಮೀಸಲಾತಿಗಾಗಿ ಈಗ ಎಷ್ಟು ಹಿಂದೆಯಿಂದನೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ಜಟಪಟಿಗಳು ನಡೀತಾ ಇದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಸೊ ನಿನ್ನೆಯಿಂದನೂ ಕೂಡ ಈ ಒಂದು ವಿಚಾರ ಚರ್ಚೆ ಕೂಡ ಆಗಿತ್ತು, ಸಭೆ ಕೂಡ ನಡೆಸಿದ್ರು. ಇದೀಗ ಮತಾಂತರಗೊಂಡವರಿಗೂ ಕೂಡ ಜಾತಿ ನಮೂದಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿಗಳ ಪ್ರಸ್ತಾಪದ ವಿಚಾರವಾಗಿ ಇದೀಗ ಪರ ವಿರೋಧ ಚರ್ಚೆಗಳು ನಡೀತಾ ಇರುವಂಥದ್ದು. ಫೈನಲಿ ಸರ್ಕಾರದ ಆದೇಶ ಹೊರಬಿದ್ದಿದೆ. ದಲಿತ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಗಾಗಿ ಅಡ್ಡಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಬೆಳವಣಿಗೆಯಿಂದಾಗಿ. ಬಿಕಾಸ್ ಆ ಒಂದೇ ಕಾಲಂನಲ್ಲಿ ಹಿಂದೂಗಳ ಹೆಸರಿನ ಮಧ್ಯೆ ಕ್ರಿಶ್ಚಿಯನ್ ಜಾತಿಗಳ ಹೆಸರುಗಳು ಬಂದಾಗ ಸೊ ಮೀಸಲಾತಿಗೆ ಅಡ್ಡಿ ಆಗೋದು ಪಕ್ಕ ಆಗೇ ಆಗತ್ತೆ. ಸೊ ಹೀಗಾಗಿ ಹಿಂದುಳಿದ ವರ್ಗಗಳಿಗೆ ಈಗ ಆಲ್ರೆಡಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ, ಟೆನ್ಷನ್ ಕೂಡ ಶುರುವಾಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಸೇರ್ಪಡೆ ಸರಿ ಇಲ್ಲ. ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರನ್ನ ಮೆಚ್ಚಿಸೋದಕ್ಕೆ ಹೊಸ ಜಾತಿಗಳ ಸೃಷ್ಟಿ ಆಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಯದುವೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ರಾಜ್ಯಪಾಲರ ಗಮನಕ್ಕೆ ನಾನು ಇದನ್ನ ತೆಗೆದುಕೊಂಡು ಬಂದಿದ್ದೇನೆ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿ ಸೇರ್ಪಡೆ ಆಗೋದು ಸರಿ ಕಾಣಿಸ್ತಾ ಇಲ್ಲ. ಯಾರನ್ನ ಮೆಚ್ಚಿಸೋದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಗಮನಕ್ಕೆ ನಾನೀಗ ಆಲ್ರೆಡಿ ಇದನ್ನ ತಂದಿದ್ದೇನೆ ಅಂತ ಹೇಳ್ಬಿಟ್ಟು ಮೈಸೂರಿನಲ್ಲಿ ಯದುವೀರ್ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯದುವೀರ್. ಸೊ ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ವಿವಾದ ಹುಟ್ಕೊಂಡಿರುವಂಥದ್ದು. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಒಂದಷ್ಟು ಕಡೆಯಿಂದ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಇದೀಗ ಮೈಸೂರಿನಲ್ಲಿ ಯದುವೀರ್ ಕೂಡ ಮಾತನಾಡಿದ್ದಾರೆ ಈ ಬಗ್ಗೆ. ಜಾತಿಗಳು ಸೇರಿಸುವಂಥದ್ದು ಕೆಲಸ ಈ ಒಂದು ಜಾತಿ ಗಣತಿಯಲ್ಲಿ ನಾವೆಲ್ಲರೂ ನೋಡಿದ್ವಿ. ನಿನ್ನೆ ಸಾಮಾಜಿಕ ನ್ಯಾಯ ವೇದಿಕೆ
ಒಂದು ಮೂಲಕ ಭಾಳ ದೊಡ್ಡ ಚರ್ಚೆ ಆಯಿತು. ದುಂಡು ಮೇಜಿನ ಸಭೆಯಲ್ಲ, ನಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು. ಎಲ್ಲರೂ ಕೂಡ ಒಂದೇ ಧ್ವನಿ ಎತ್ತಿದ್ದು, ಇದು ನಿಜಕ್ಕೂ ಒಂದು ಕೃತಕ ಬೆಳವಣಿಗೆ. ಇಂಥ ಒಂದು ಕಾಸ್ಟ್ಗಳು ಎಲ್ಲೂ ಸಹ ಮುಂಚೆ ಇರಲೇ ಇಲ್ಲ. ಇವರು ಈ ಒಂದು ಸಮೀಕ್ಷೆಗಾಗಿ ಅವ್ರಿಗೆ ಯಾರೋ ಒಂದು ಶಕ್ತಿಗಾಗಿ ಅನುಕೂಲ ಮಾಡೋದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇದನ್ನು ಅವರು ಕೈ ಬಿಡಬೇಕಾಗಿದೆ, ಮತ್ತು ಈ ಸಬ್ಕಾಸ್ಟ್ಗಳಂತೂ ತೆಗಿಲೇಬೇಕು ಅಂತ ನಾವು ಆಗ್ರಹಿಸಿದ್ವಿ. ಮಾನ್ಯ ರಾಜ್ಯಪಾಲರಿಗೂ ಹೋಗಿ ಭೇಟಿಯಾಗಿ ನಾವು ಈ ಒಂದು ಮನವಿಯನ್ನು ಕೊಟ್ಟಿದ್ವಿ. ಜಾತಿಗಳು ಸೇರಿಸುವಂಥದ್ದು ಕೆಲಸ ಈ ಒಂದು ಜಾತಿ ಗಣತಿಯಲ್ಲಿ ನಾವೆಲ್ಲರೂ ನೋಡಿದ್ವಿ. ನಿನ್ನೆ ಸಾಮಾಜಿಕ ನ್ಯಾಯ ವೇದಿಕೆ ಒಂದು ಮೂಲಕ ಭಾಳ ದೊಡ್ಡ ಚರ್ಚೆ ಆಯಿತು. ದುಂಡು ಮೇಜಿನ ಸಭೆಯಲ್ಲ, ನಾವೆಲ್ಲರೂ ಭಾಗವಹಿಸಿ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಯಿತು.